ನಮಸ್ತೆ ಫ್ರೆಂಡ್ಸ್. ತುಂಬ ಜನ ಕಮೆಂಟ್ ಮಾಡಿದರು ನನಗೆ. ಏನಂತ ಹೇಳಿದರೆ, ಮನೆಯಲ್ಲಿ ಗಂಡ ಹೆಂಡತಿ ಕಿರಿಕಿರಿ ಆಗ್ತಾ ಉಂಟು, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಎಣಿಸ್ತಾ ಉಂಟು, ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಖುಷಿಯೇ ಇಲ್ಲ, ಸದಾ ಜಗಳ ಆಗ್ತಾ ಇರ್ತದೆ, ನೆಮ್ಮದಿಯೇ ಇಲ್ಲ, ನಮಗೆ ಹೊರಗಡೆ ಇದ್ದರೆ ಖುಷಿ ಇರ್ತದೆ, ಆದರೆ ಮನೆ ಒಳಗಡೆ ಬಂದರೆ ನಮಗೆ ಇಷ್ಟವೇ ಆಗೋದಿಲ್ಲ, ಇದಕ್ಕೆ ಏನಾದರೂ ಒಂದು ಉಪಾಯ ಹೇಳಿ ಅಕ್ಕ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದರು. ಇವತ್ತು ನಾನು ಲಿಂಬೆ ಹಣ್ಣಿನ ಬಗ್ಗೆ ಹೇಳ್ತಾ ಇದ್ದೇನೆ. ಇದರಿಂದ ನಿಮಗೆ ಯಾರಾದರೂ ವಾಮಾಚಾರ ಮಾಡ್ತಾ ಇದ್ದರೆ ಅಥವಾ ನೀವು ಒಳ್ಳೆ ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ಎಣಿಸಿದ್ರೆ, ನಿಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಆಗಬೇಕು, ನೀವು ಕೆಲಸದಲ್ಲಿ ನಿಮಗೆ ಲಾಸ್ ಆಗಬೇಕು ಅಂತ ಹೇಳ್ಕೊಂಡು ಎಣಿಸ್ತಿದ್ರೆ, ಅಥವಾ ಹಣಕಾಸಿನ ಸಮಸ್ಯೆ ಬರಬೇಕು ಅಂತ ಹೇಳ್ಕೊಂಡು ಯಾರಾದರೂ ನಿಮಗೆ ವಾಮಾಚಾರ ಮಾಡಿದರೆ, ಇದನ್ನೆಲ್ಲ ಸರಿ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳ್ತೇನೆ. ನಿಂಬೆ ಹಣ್ಣಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದರೆ, ನಿಮ್ಮ ಮೇಲೆ ಯಾರೇ ವಾಮಾಚಾರ ಮಾಡಿರಲಿ, ನಿಮಗೆ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿರಲಿ, ಏನೇ ತೊಂದರೆ ಕೊಟ್ಟಿರಲಿ, ನಿಂಬೆ ಹಣ್ಣಿನಿಂದ ನಾವು ಅದನ್ನು ಸಮಸ್ಯೆಯನ್ನು ಪರಿಹಾರ ಸಿಗ್ತದೆ. ಅದನ್ನು ಮಾಡಲು ಕ್ರಮ ಕೂಡ ಉಂಟು. ನಿಮಗೆ ಯಾರಾದರೂ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಎಣಿಸಿದರೆ, ಗಂಡ ಹೆಂಡತಿಯ ನಡುವೆ ಸದಾ ಕಿರಿಕಿರಿ ಆಗ್ತಾ ಇದ್ದರೆ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಮೊದಲನೇದಾಗಿ ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ವಾಸ್ತು ಸಮಸ್ಯೆ ಇದೆ ಅಂತ ಹೇಳ್ಕೊಂಡಾಗಿದ್ದರೆ, ಒಂದು ನಿಂಬೆ ಹಣ್ಣಿನ ಗಿಡವನ್ನು ತಂದು ನಿಮ್ಮ ಮನೆಯಲ್ಲಿ ನೆಡುವುದು ಉತ್ತಮ. ಈ ಥರ ನಿಂಬೆ ಹಣ್ಣಿನ ಗಿಡವನ್ನು ನೀವು ಮನೆಯಲ್ಲಿ ನಿಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ಯಾರಾದರೂ ನಿಮಗೆ ಕೆಡುಕು ಬಯಸಿದರೆ, ಅಥವಾ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಆಗಬೇಕು ಅಂತ ಹೇಳ್ಕೊಂಡು ಬಯಸಿದರೆ, ನಿಮ್ಮ ಮಕ್ಕಳ ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ಬಯಸಿದರೆ, ಮನೆಯಲ್ಲಿ ಸಂತಾನ ಆಗಬಾರ್ದು ಅಂತ ಹೇಳ್ಕೊಂಡು ಕೆಡುಕು ಬಯಸಿದರೆ, ಅಥವಾ ನಿಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಈ ನಿಂಬೆ ಹಣ್ಣಿನ ತಂತ್ರವನ್ನು ಮಾಡಿದರೆ ಸರಿಯಾಗುತ್ತೆ. ಆ ಕಾರಣದಿಂದ ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಈ ಥರ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡಾದರೆ, ಪ್ರತಿಯೊಬ್ಬರು ನಿಂಬೆ ಹಣ್ಣಿನ ಗಿಡವನ್ನು ಮನೆಯಲ್ಲಿ ನೆಟ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಯಾವುದೇ ನೆಗೆಟಿವ್ ಎನರ್ಜಿಗಳು ನಿಮಗೆ ತಾಗುವುದಿಲ್ಲ, ಮತ್ತು ನಿಮ್ಮ ಮನೆಯಲ್ಲಿ ಶಾಂತಿಯಿಂದ ಇರ್ತದೆ ಮನೆ ಯಾವತ್ತು, ಮತ್ತು ನಿಮ್ಮ ಬಿಸ್ನೆಸ್ಸಲ್ಲಿ ಕೂಡ ನಿಮಗೆ ಏಳಿಗೆ ಆಗ್ತದೆ, ಮತ್ತು ನಿಮಗೆ ಒಳ್ಳೆಯದಾಗಬಾರ್ದು, ನೀವು ಸದಾ ಕೆಡುಕಿಂದನೇ ಇರಬೇಕು, ಅನಾರೋಗ್ಯದ ಸಮಸ್ಯೆ ಇರಬೇಕು ಅಂತ ಹೇಳ್ಕೊಂಡು ಎಣಿಸುವವರಿಗೂ ಕೂಡ ಅದು ರಿಟರ್ನ್ ಆಗ್ತದೆ. ನೀವು ಈ ನಿಂಬೆ ಹಣ್ಣಿನ ತಂತ್ರವನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಸಕ್ಸಸ್ ಸಿಗ್ತದೆ. ನೀವು ಯಾವುದೇ ಕೆಲಸ ಮಾಡಿ ಅದರಲ್ಲಿ ಸಕ್ಸಸ್ ಸಿಗ್ತದೆ, ಮನಸ್ಸಿಗೆ ನೆಮ್ಮದಿ, ಉಲ್ಲಾಸ ಎಲ್ಲದೂ ಕೂಡ ದೊರಕುತ್ತದೆ, ಮತ್ತು ಶಿವನ ಆಶೀರ್ವಾದ ಕೂಡ, ಈಶ್ವರನ ಆಶೀರ್ವಾದ ಕೂಡ ನಿಮ್ಮ ಮನೆಯಲ್ಲಿ ಇರ್ತದೆ. ಈಶ್ವರನ ಆಶೀರ್ವಾದ ಸಿಕ್ಕಿದ್ರೆ ಉಂಟಲ್ಲ, ನೀವು ಯಾವ ಸಮಸ್ಯೆ ಇದ್ದರೂ ಕೂಡ ಹೊರಗಡೆ ಬರಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣದಿಂದ ಮೇಯ್ನ್ ಆಗಿ ಬೇಕಾಗಿದ್ದು ನಮಗೆ ಈಶ್ವರನ ಆಶೀರ್ವಾದ. ಆ ಕಾರಣದಿಂದ ನಿಂಬೆ ಹಣ್ಣಿನ ತಂತ್ರವನ್ನು ಮಾಡಬೇಕಾದ್ರೆ ನೀವೇನು ಮಾಡಿ ಅಂತ ಹೇಳಿದ್ರೆ, ತುಂಬ ಕೆಟ್ಟದು ಮಾಡ್ತಾ ಇದ್ದಾರೆ ನಿಮ್ಮ ಮನೆಗೆ ಅಂತ ಹೇಳಿದರೆ, ನಿಮ್ಮ ಮನೆಗೆ ನಿಂಬೆ ಹಣ್ಣು ಮತ್ತು ಮೆಣಸು, ಆಯಿತಾ, 7 ಮೆಣಸು ಅಥವಾ 5 ಮೆಣಸು ನಿಂಬೆ ಹಣ್ಣನ್ನು ಸೇರಿಸಿ ಅದನ್ನು ಚೆಂದ ಮಾಡಿ ಕಟ್ಟಿ ಅದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಇಟ್ಟರೆ, ಅಥವಾ ನೀವು ಕೆಲಸ ಮಾಡ್ತೀರ ನೋಡಿ ಬಿಸ್ನೆಸ್ ಮಾಡುವ ಜಾಗದಲ್ಲಿ ಅದನ್ನು ಇಟ್ಟರೆ, ಅಥವಾ ನಿಮಗೆ ಯಾರು ಶತ್ರುಗಳಿದ್ದಾರೆ ನೋಡಿ, ನಿಮ್ಮ ಗಾಡಿಗೆ ಏನಾದರೂ ಆಗಬೇಕು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಯಾರಾದರೂ ವಾಮಾಚಾರ ಮಾಡಿದರೆ, ಅದೆಲ್ಲ ನೀವು ಗಾಡಿಗೆ ಆಗಲಿ, ನಿಮ್ಮ ಅಂಗಡಿಗೆ ಆಗಲಿ, ನಿಮ್ಮ ಮನೆಗೆ ಆಗಲಿ ಈ ಥರ ಇಡೋದ್ರಿಂದ ಉಂಟಲ್ಲ, ನಿಮಗೆ ಯಾರೇ ವಾಮಾಚಾರ ಮಾಡಿದರೂ ಕೂಡ ಇದರಿಂದ 100% ಹೋಗ್ತದೆ. ಮತ್ತು ಜ್ಯೇಷ್ಠ ದೇವಿ ಕೂಡ ಹಾಗೆ, ಜ್ಯೇಷ್ಠ ದೇವಿ ಮನೆಗೆ ಎಂಟ್ರಿ ಆದರೆ ಮನೆಯಲ್ಲಿ ಗ್ರಹಚಾರ ಬರ್ತದೆ ಅಂತ ಹೇಳ್ಕೊಂಡು 100% ಹೇಳ್ತಾರೆ. ಆ ಕಾರಣದಿಂದ ನೀವೇನು ಮಾಡಿ ಅಂತ ಹೇಳಿದರೆ, ಒಂದು ನಿಂಬೆ ಹಣ್ಣಿನ ಜೊತೆಗೆ ಹಸಿಮೆಣಸಿನನ್ನು ತೆಗೆದುಕೊಂಡು ಅದನ್ನು ಮನೆಯ ಮುಖ್ಯ ದ್ವಾರ ಹೊರಗಡೆಯಿಂದ ಕಟ್ಟುವುದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಜ್ಯೇಷ್ಠ ದೇವಿ ನಿಮ್ಮ ಮನೆಯ ಒಳಗಡೆ ಪ್ರವೇಶ ಆಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಜೊತೆಗೆ ನಿಮಗೆ ಯಾರಾದರೂ ವಾಮಾಚಾರ ಮಾಡಿದರೂ ಕೂಡ ಈ ವಾಮಾಚಾರದಿಂದ ನಿಮಗೆ ಮುಕ್ತಿ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ ಕಾರಣ ನಿಂಬೆ ಹಣ್ಣಿನ ತಂತ್ರ ಉಂಟಲ್ಲ, ತುಂಬ ಒಳ್ಳೆಯದು. ಯಾರೇ ನಿಮಗೆ ವಾಮಾಚಾರ ಮಾಡಿರಲಿ, ನಿಮಗೆ ಮನೆಗೆ ಕೆಡುಕನ್ನು ಬಯಸಿರಲಿ, ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಂಬೆ ಹಣ್ಣಿನ ತಂತ್ರ ಮಾಡಲೇಬೇಕು. ಇವಾಗ ಹಣಕಾಸಿನ ಸಮಸ್ಯೆ ಇರುವವರಿಗೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೇನೆ ಈ ವಿಡಿಯೋದಲ್ಲಿ. ನೀವೇನು ಮಾಡಬೇಕು ಅಂತ ಹೇಳಿದರೆ, ಇವಾಗ ತುಂಬ ಹಣಕಾಸಿನ ಸಮಸ್ಯೆ ಉಂಟು, ಮನೆಯಲ್ಲಿ ತುಂಬ ದೃಷ್ಟಿದೋಷ ಉಂಟು, ನೀವು ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ಯಾರಾದರೂ ಬಯಸಿದ್ದಾರೆ, ನಿಮಗೆ ಬಿಸ್ನೆಸ್ ಲಾಸ್ ಆಗ್ತಾ ಉಂಟು, ಮನೆಯಲ್ಲಿ ಯಾವತ್ತೂ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇರ್ತದೆ, ಮನೆಯಲ್ಲಿ ವಾಸ್ತು ದೋಷ ಉಂಟು. ಯಾಕಂತ ಹೇಳಿದರೆ ಬಾಡಿಗೆ ಮನೆಯಲ್ಲಿ ಎಲ್ಲದೂ ಕೂಡ 100% ನಿಮಗೆ ವಾಸ್ತು ಇರುವುದು ಎಲ್ಲೂ ಕೂಡ ಸಿಗುವುದಿಲ್ಲ ಮನೆ, ಆಯಿತಾ. ಓನರ್ಗಳು ಅವರಿಗೆ ವಾಸ್ತು ಪ್ರಕಾರ ಕಟ್ಟಿರ್ತಾರೆ, ಆದರೆ ಬಾಡಿಗೆಯವರಿಗೆ ಯಾರೂ ಕೂಡ ವಾಸ್ತು ಪ್ರಕಾರದಲ್ಲಿ ಮನೆ ಕೊಡುವುದಿಲ್ಲ. ಆ ಕಾರಣದಿಂದ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಏನೇ ಸಮಸ್ಯೆ ಇರಲಿ, ಕೆಲವು ಮನೆಯಲ್ಲಿ ಒಳ್ಳೆಯದಾಗ್ತದೆ, ಕೆಲವು ಮನೆಗೆ ನೀವು ಬಂದ ನಂತರ ಕೆಡುಕು ಆಗ್ತದೆ ಅಂತ ಹೇಳ್ಕೊಂಡು ನಿಮಗೆ ಎಣಿಸಿದರೆ, ಮತ್ತು ಅಥವಾ ನಿಮಗೆ ಯಾರಾದರೂ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಎಣಿಸಿದರೆ,
ಬೆಳಿಗ್ಗೆಯಿಂದ ರಾತ್ರಿ ತನಕ ಕಷ್ಟಪಟ್ಟು ದುಡಿತೇವೆ, ಆದರೂ ಕೂಡ ನಮ್ಮ ಹತ್ರ 1 ರೂಪಾಯಿ ಕೂಡ ಹಣ ಉಳಿಯುವುದಿಲ್ಲ. ತುಂಬ ಕಷ್ಟ ಆಗ್ತಾ ಉಂಟು, ಜೀವನ ಮಾಡುವುದೇ ಕಷ್ಟ ಆಗ್ತಾ ಉಂಟು, ಸಾಲದ ಸಮಸ್ಯೆ ಜಾಸ್ತಿ ಆಗ್ತಾ ಉಂಟು ಅಂತ ತಿಳ್ಕೊಂಡಾದರೆ ನೀವೇನು ಮಾಡಿ ಅಂತ ಹೇಳಿದರೆ, ಈ ತಂತ್ರವನ್ನು ಮಂಗಳವಾರದ ದಿವಸ ಮಾತ್ರ ಮಾಡಬೇಕು. ಮಂಗಳವಾರ ಬಿಟ್ಟು ಬೇರೆ ಯಾವ ದಿವಸವೂ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಈ ಥರ ನಿಂಬೆ ಹಣ್ಣನ್ನು ತಗೊಂಡು ಏನು ಮಾಡಿ ಅಂತ ಹೇಳಿದ್ರೆ, ಬೆಳಗ್ಗಿನ ಸಮಯದಲ್ಲಿ ಆಯಿತಾ, ಮಂಗಳವಾರದ ದಿವಸ ಬೆಳಗ್ಗಿನ ಸಮಯದಲ್ಲಿ ಈ ನಿಂಬೆ ಹಣ್ಣನ್ನು ನೀವು 4 ನಿಂಬೆ ಹಣ್ಣು ತಗೊಳ್ಳಿ. ನಾನು ಇಲ್ಲಿ 1 ನಿಂಬೆ ಹಣ್ಣಿನಿಂದ ತೋರಿಸ್ತಾ ಇದ್ದೇನೆ ನಿಮಗೆ. ಇದೇ ರೀತಿ 4 ನಿಂಬೆ ಹಣ್ಣು ತಗೊಳ್ಳಿ. ದೊಡ್ಡ ಸೈಜ್ದಾದರೂ ಕೂಡ ಪರವಾಗಿಲ್ಲ, ಚಿಕ್ಕ ಸೈಜ್ದು ಕೂಡ ಆದರೂ ಕೂಡ ಪರವಾಗಿಲ್ಲ. ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ ಮನೆಯ 4 ಮೂಲೆಯಿಂದ ನಿಮಗೆ ಅಂದರೆ ಒಳಗಡೆಯಿಂದ ಇಡುವುದಾದರೆ ಒಳಗಡೆಯಿಂದ ಇಡಿ. ನಿಮಗೆ ಒಂದು ವೇಳೆ ಹೊರಗಡೆಯಿಂದ ನಿಮ್ಮ ಮನೆಗೆ ಒಂದು ಸುತ್ತು ಹಾಕಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಆದರೆ ನೀವು ಹೊರಗಡೆಯಿಂದ ಬೇಕಾದರೆ ಇಡಬಹುದು. ಆದರೆ ಈಗ ಬಾಡಿಗೆ ಮನೆ ಅಥವಾ ಅಪಾರ್ಟ್ಮೆಂಟಲ್ಲಿ ಇರುವವರಿಗೆಲ್ಲ ನಿಮ್ಮ ಮನೆಗೆ ಸುತ್ತು ಹಾಕುವಷ್ಟು ಎಲ್ಲ ಇರುವುದಿಲ್ಲ ಆಯಿತಾ. ಒಂದಕ್ಕೆ ಒಂದು ಅಂಟಿಕೊಂಡು ಮನೆ ಇರುವ ಕಾರಣಕ್ಕೆ ಒಳಗಡೆಯಿಂದ ಕೂಡ ಇಡ್ಬೋದು. ನೀವೇನು ಮಾಡಿ ಅಂತ ಹೇಳಿದರೆ 4 ದಿಕ್ಕಿಗೂ ಕೂಡ ಇದನ್ನು ಇಡಬೇಕು ಆಯಿತಾ. 4 ದಿಕ್ಕಿಗೆ ಕೂಡ 4 ನಿಂಬೆಹಣ್ಣನ್ನು ಮಂಗಳವಾರದ ದಿವಸ ಬೆಳಿಗ್ಗೆ ಇಡಬೇಕು. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಮಧ್ಯಾಹ್ನದ ಸಮಯದಲ್ಲಿ ಆ 4 ನಿಂಬೆಹಣ್ಣನ್ನು ತೆಗೆದುಕೊಂಡು ಉಲ್ಟ ಮಾಡಬೇಕು. ಅಂದರೆ ದೇವರಿಗೆ ಪ್ರದಕ್ಷಿಣೆ ಮಾಡ್ತೀರ ನೋಡಿ, ಆ ದಿಕ್ಕಿನಲ್ಲಿ ಆ ರೀತಿಯಲ್ಲಿ ಅಲ್ಲ, ಉಲ್ಟ ಪ್ರದಕ್ಷಿಣೆ ಮಾಡಬೇಕು ಆಯಿತಾ. ನೀವು ಅಂದರೆ ನಿಮ್ಮ ಮನೆಗೆ ಉಂಟಲ್ಲ 4 ಜಾಗಕ್ಕೂ ಕೂಡ ನೀವು ಯಾವ ಜಾಗದಲ್ಲಿ ನಿಂಬೆ ಹಣ್ಣನ್ನು ಇಟ್ಟಿದ್ದೀರ ನೋಡಿ, ಆ ಜಾಗದಲ್ಲಿ ನೀವು ಅಂದರೆ ಇವಾಗ ನಾವು ದೇವರಿಗೆ ಪ್ರದಕ್ಷಿಣೆ ಮಾಡುವುದಾದರೆ ದೇವರ ಬಲಗಡೆಯಿಂದ ಅಂದರೆ ನಮ್ಮ ಎಡಗಡೆಯಿಂದ ದೇವರ ಬಲಗಡೆಯಿಂದ ನಾವು ಹೀಗೆ ದೇವರಿಗೆ ಪ್ರದಕ್ಷಿಣೆ ಮಾಡ್ತೇವಲ್ಲ, ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋದರೆ ದೇವರಿಗೆ ಈ ಥರ ಪ್ರದಕ್ಷಿಣೆ ಮಾಡ್ತೇವೆ. ಆದರೆ ಇದನ್ನು ಮಾಡುವಾಗ ನೀವೇನು ಮಾಡಿ ಅಂತ ಹೇಳಿದ್ರೆ ಉಲ್ಟ ಮಾಡಬೇಕು ಆಯಿತಾ. ಉಲ್ಟ ಅಂದರೆ ನೀವು ಈ ಕಡೆಯಿಂದ ಬರಬೇಕು ಹೀಗೆ ಆಯಿತಾ. ಈ ಥರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ 7 ಸಲ ಆಯಿತಾ. ನೀವು ಯಾವ ಜಾಗದಲ್ಲಿ 4 ದಿಕ್ಕಿನಲ್ಲಿ ನಿಂಬೆ ಹಣ್ಣನ್ನು ಇಟ್ಟಿದ್ದೀರಿ ನೋಡಿ, 7 ಸಲ ಆ ಫುಲ್ ಇಡೀ 4 ದಿಕ್ಕಿಗೂ ಕೂಡ 7 ಸಲ ಉಲ್ಟವಾಗಿ ನೀವು ಬರಬೇಕು. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ಮಧ್ಯಾಹ್ನದ ಸಮಯದಲ್ಲಿ ಮಾಡಿ. ಕೆಲವರು ಮಧ್ಯಾಹ್ನ ಕೆಲಸಕ್ಕೆ ಹೋಗ್ತಿದ್ದೀರಾ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಇದನ್ನು ಸಾಯಂಕಾಲ ಆದರೂ ನೀವು ಕೆಲಸದಿಂದ ಬಂದ ನಂತರ ಬೇಕಾದರೂ ಮಾಡ್ಬೋದು. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ 4 ನಿಂಬೆ ಹಣ್ಣನ್ನು ತಗೊಂಡು ಏನು ಮಾಡಿ ಅಂತ ಹೇಳಿದರೆ, ಕಬ್ಬಿಣದ ಚಾಕು ಆಯಿತಾ. ನೀವು ಸ್ಟೀಲ್ ಚಾಕು ಎಲ್ಲ ಬಳಸುವುದಕ್ಕಿಂತ ಕಬ್ಬಿಣದ ಚಾಕು ಬಯಸಿದರೆ ಉತ್ತಮ ಆಯಿತಾ. ಕಬ್ಬಿಣದ ಚಾಕುವಿನಿಂದ ಈ ಥರ ಕಟ್ ಮಾಡಿ ಆಯಿತಾ. ಅಂದರೆ ಈ ರೀತಿಯಲ್ಲಿ ಕಟ್ ಮಾಡಿ. ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಅದರ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಲವಂಗ ತಗೊಳ್ಳಿಕ್ಕೆ ಉಂಟು. ಲವಂಗ ನೋಡಿ ತಗೊಳ್ಳುವಾಗ ನೆನಪಿಟ್ಕೊಳ್ಳಿ, ಈ ಥರದ್ದು ಹೂವು ಮೊಗ್ಗು ಬಂದಿರುವ ಲವಂಗವನ್ನೇ ತಗೊಳ್ಬೇಕು, ಬಿಟ್ಟರೆ ಮೊಗ್ಗು ಇಲ್ಲದೆ ಇರುವ ಲವಂಗನನ್ನು ತಗೊಳ್ಬೇಡಿ ಆಯಿತಾ. ಅಂದರೆ ನಿಮಗೆ ಅದು ಕೆಲಸ ಮಾಡೋದಿಲ್ಲ. ಆ ಕಾರಣಕ್ಕೆ ಈ ಥರ ಮೊಗ್ಗು ಬಂದಿರಬೇಕು ನೋಡಿ, ಈ ಥರ ಹೂವು ಥರ ಕಾಣಿಸಬೇಕು. ಆ ಥರದ್ದು 7 ಲವಂಗವನ್ನು ತಗೊಂಡು ಏನು ಮಾಡಿ ಅಂತ ಹೇಳಿದರೆ, ಇದಕ್ಕೆ ಒಂದನ್ನು ಹೀಗೆ ಬಿಡಿ ಆಯಿತಾ. ನಾನು ಯಾಕೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಅಂದರೆ ನೀವು ಈ ಥರದ್ದು ಕಟ್ ಮಾಡಿದಾಗ 8 ಪೀಸ್ ಆಗ್ತದಲ್ಲ, ಅಂದರೆ 4 4 8 ಆಗ್ತದಲ್ಲ, 4 ಪೀಸನ್ನು ಹಾಗೆ ಬಿಡಿ. ಮತ್ತು ಉಳಿದ 4 ಪೀಸ್ಗೆ ಏನು ಮಾಡಿ ಅಂತ ಹೇಳಿದರೆ, ಇದನ್ನು ಲವಂಗವನ್ನು ಈ ರೀತಿಯಲ್ಲಿ ಚುಚ್ಚಬೇಕು ನೋಡಿ, ಹೀಗೆ ನೋಡಿ, ಹೀಗೆ ನೋಡಿ. ನಾನು 7 ಲವಂಗವನ್ನು ಈ ರೀತಿಯಲ್ಲಿ ಚುಚ್ಚಿದ್ದೇನೆ, ಮಧ್ಯೆ ಒಂದು ಹಾಕಿ ಮತ್ತು ಉಳಿದ 6 ಸುತ್ತ ಚುಚ್ಚಿದ್ದೇನೆ. ಇದೇ ರೀತಿ 4 ನಿಂಬೆಹಣ್ಣಿನ ಪೀಸಿಗೂ ಕೂಡ ಇದೇ ರೀತಿಯಲ್ಲಿ ನೀವು ಚುಚ್ಚಬೇಕು. ಆಮೇಲೆ ಉಳಿದ 4 ನಿಂಬೆಹಣ್ಣಿನ ಪೀಸ್ ಉಂಟಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಉಳಿದ 4 ನಿಂಬೆಹಣ್ಣಿಗೆ ನಾನು ಇಲ್ಲಿ ಅರಶಿನ ಮತ್ತು ಕುಂಕುಮವನ್ನು ಹಚ್ತಾ ಇದ್ದೇನೆ ನೋಡಿ. ಇದೇ ರೀತಿಯಲ್ಲಿ ಸುತ್ತ ಉಂಟಲ್ಲ, ಅರಶಿನ ಮತ್ತು ಕುಂಕುಮವನ್ನು ಈ ರೀತಿ ಹೀಗೆ ಹಚ್ಕೊಳ್ಳಿ. ಆಮೇಲೆ ಈ ನಿಂಬೆಹಣ್ಣು 4 ನಿಂಬೆಹಣ್ಣು ನೀವು ಅಂದರೆ ಲವಂಗ ಚುಚ್ಚಿದಲ್ಲ, ಈ 4 ನಿಂಬೆಹಣ್ಣಿನ ಹೋಳುಂಟಲ್ಲ, ನಿಮ್ಮ ಮನೆಯ ಮೇನ್ ಡೋರ್ ಹತ್ರ ಬಂದು ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ರ ಬಂದು ಇದನ್ನು 4 ಕೂಡ ನೀವು ಒಟ್ಟಿಗೆ ಕೈಯಲ್ಲಿ ಹಿಡಿದು ನೀವೇನು ಮಾಡಬೇಕು ಅಂತ ಹೇಳಿದರೆ, ಇಡೀ ಮನೆಗೆ ದೃಷ್ಟಿ ತೆಗಿಬೇಕು ಆಯಿತಾ. ಇಡೀ ಮನೆಗೆ 3 ಸಲ ಹೀಗೆ 3 ಸಲ ಹೀಗೆ 3 ಸಲ ಮೇಲ್ಗಡೆಯಿಂದ ಕೆಳಗಡೆ ತಗೊಬಂದು ಆಮೇಲೆ ಈ 4 ನಿಂಬೆಹಣ್ಣನ್ನು ರೋಡ್ಗೆ ಎಸಿಬೇಕು ಆಯಿತಾ. ರೋಡ್ಗಲ್ಲಿ ಎಸಿಬೇಕು. 3 ರಸ್ತೆ ಸಿಗುತ್ತೆ ನೋಡಿ, 3 ರಸ್ತೆ ಸಿಗುವಲ್ಲಿ ಬಿಸಾಕಿದರೆ ತುಂಬ ಒಳ್ಳೆಯದು. ಆದರೆ ನಿಮಗೆ ಆಗೋದಿಲ್ಲ ಅಂತ ಹೇಳಿದರೆ ನಿಮ್ಮ ಮನೆಯ ಹೊರಗಡೆ ಬೇಕಾದರೆ ಎಸಿಬೋದು ರೋಡಲ್ಲಿ. ಆದರೆ ನೆನ್ಪಿಟ್ಕೊಳ್ಳಿ, ಮಕ್ಕಳೆಲ್ಲ ತುಳಿದೇ ಇದ್ದಾಗೆ ನೋಡ್ಕೋಬೇಕು. ಎಲ್ಲಾದರೂ ಸೈಡಲ್ಲಿ ಎಸೆದು ಬನ್ನಿ, ಅಂದರೆ ಜನರು ನಡೆಯೋದಿಲ್ಲ ನೋಡಿ, ಅಂತಹ ಜಾಗದಲ್ಲಿ ಎಸೆದು ಬನ್ನಿ.
ಅದನ್ನು ಎಸೆಯುವಾಗ ಏನು ಮಾಡಬೇಕು ಅಂತ ಹೇಳಿದರೆ ಹಿಂದೆ ತಿರುಗಿ ನೋಡಬಾರ್ದು ಆಯಿತಾ. ಹಿಂದೆ ತಿರುಗಿ ಇದನ್ನು ನೋಡಲಿಕ್ಕಿಲ್ಲ. ನೀವು ಎಸೆದು ಸೀದಾ ಮನೆ ಒಳಗಡೆ ಬಂದು ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಪ್ರವೇಶ ಮಾಡಬೇಕು. ಅದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು ಮಂಗಳವಾರ ದಿವಸ ರಾತ್ರಿ ಮಾಡಲಿಕ್ಕೆ ಲವಂಗ ಚುಚ್ಚಿದ ಉಂಟಲ್ಲ, ನಿಂಬೆಹಣ್ಣು ಉಂಟು ನೋಡಿ 4 ಪೀಸ್, ಅದನ್ನ ಏನು ಮಾಡಿ ಅಂತ ಹೇಳಿದ್ರೆ ಪುನಃ ನೀವು ಆ ದಿವಸ ಮಂಗಳವಾರ ರಾತ್ರಿ ಉಂಟಲ್ಲ 4 ದಿಕ್ಕಿನಲ್ಲಿ ನೀವು ಮುಂಚೆ ನಿಂಬೆಹಣ್ಣಿನನ್ನು ಹೇಗೆ ಇಟ್ಟಿದ್ದೀರ ನೋಡಿ ಅದೇ ರೀತಿಯಲ್ಲಿ 4 ದಿಕ್ಕಲ್ಲಿ ಕೂಡ ನಿಂಬೆಹಣ್ಣನ್ನು ಇದನ್ನು ಅದೇ ರೀತಿಯಲ್ಲೇ ಇಡಬೇಕು ಆಯಿತಾ. ಆಮೇಲೆ ಬುಧವಾರ ದಿವಸ ಏನು ಮಾಡಿ ಅಂತ ಹೇಳಿದರೆ, ನಿಮಗೆ ಸಾಧ್ಯವಾದರೆ ಹರಿಯುವ ನದಿ ಎಲ್ಲಾದರೂ ಇದ್ದರೆ ಉಂಟಲ್ಲ ನಿಮಗೆ, ಅಂದರೆ ಹೋಗಲಿಕ್ಕೆ ಆದರೆ ಹರಿಯುವ ನದಿ ಇದ್ದರೆ ಹರಿಯುವ ನದಿಗೆ ಹೋಗಿ ಈ ನಿಂಬೆಹಣ್ಣನ್ನು ಬಿಸಾಕಿ ಬರಬೇಕು. ಅಂದರೆ ಬುಧವಾರ ದಿವಸ ನಿಮಗೆ ಹರಿಯುವ ನದಿ ಎಲ್ಲೂ ಸಿಗಲಿಲ್ಲ ಅಂತ ಹೇಳಿದರೆ ಇದನ್ನು ಯಾವುದಾದ್ರೂ ಮರದ ಕೆಳಗಡೆ ಇಟ್ಟು ಬನ್ನಿ ಆಯಿತಾ. ನೀವು ಹರಿಯುವ ನದಿಗೆ ಹಾಕಿದರೆ, ಹರಿಯುವ ನೀರಿಗೆ ಹಾಕಿದರೆ ತುಂಬ ಉತ್ತಮ. ಎಲ್ಲರಿಗೂ ಕೂಡ ಹರಿಯುವ ನೀರು ಸಿಗುತ್ತಿಲ್ಲಲ್ಲ, ಆ ಕಾರಣದಿಂದ ಜಾಸ್ತಿ ತುಳಿದೇ ಇರುವ ಜನರು, ಅಂದರೆ ಜನರೆಲ್ಲ ಹೋಗುವುದಿಲ್ಲ ನೋಡಿ, ಅಂತಹ ಜಾಗದಲ್ಲಿ ಇದನ್ನು ಇಟ್ಟು ಬನ್ನಿ. ಇದರಿಂದ ಏನು ಸಮಸ್ಯೆ ಆಗುವುದಿಲ್ಲ. ಆದರೆ ಇದನ್ನು ಮಾತ್ರ 3 ರಸ್ತೆಯಲ್ಲಿ ಬಿಸಾಕಿ ಬಂದರೆ ಒಳ್ಳೆಯದು. ಮತ್ತು ಮಕ್ಕಳು ತುಳಿದೇ ಇದ್ದ ಹಾಗೆ ನೋಡ್ಕೋಬೇಕು. ಇದನ್ನು ಬೇಕಾದರೆ ಮರದ ಕೆಳಗಡೆ ಆರಾಮಾಗಿ ಇಟ್ಟು ಬರ್ಬೋದು, ಏನು ತೊಂದರೆ ಆಗೋದಿಲ್ಲ. ಹೀಗೆ ಮಾಡಿ 9 ಮಂಗಳವಾರ ದಿವಸ ಆಯಿತಾ, ನೆನ್ಪಿಟ್ಕೊಳ್ಳಿ 9 ಮಂಗಳವಾರ ದಿವಸ ಈ ತಂತ್ರವನ್ನು ಮಾಡಿದರೆ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಹಣಕಾಸಿನ ಸಮಸ್ಯೆ ಸರಿಯಾಗ್ತದೆ. ಮನೆಯಲ್ಲಿ ವಾಸ್ತುದೋಷ ಇದ್ದರೆ ಮನೆಯಲ್ಲಿರುವ ವಾಸ್ತುದೋಷ ಕೂಡ ಸರಿಯಾಗ್ತದೆ. ಮತ್ತು ಅನಾರೋಗ್ಯದ ಸಮಸ್ಯೆ ಇದ್ದರೆ ಕೂಡ ಅನಾರೋಗ್ಯದ ಸಮಸ್ಯೆ ಕೂಡ ಸರಿಯಾಗ್ತದೆ. ಯಾರಾದರೂ ನಿಮಗೆ ಕೆಟ್ಟದ್ದು ಮಾಡಿದರೆ ಅದು ಕೂಡ ಕೆಟ್ಟದ್ದು ಆಗದೇ ಇರುವಾಗೆ, ನಿಮಗೆ ತಾಗದೇ ಇರುವ ಹಾಗೆ ನಿಂಬೆಹಣ್ಣು ರಕ್ಷಣೆ ಮಾಡ್ತದೆ. ಆ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ನೋಡಿ, ಕೆಟ್ಟ ದೃಷ್ಟಿ ತೆಗಿಲಿಕ್ಕೆ ಮಕ್ಕಳಿಗೆ ಯಾರಾದರೂ ಕೆಟ್ಟದ್ದು ಮಾಡಿದರೆ, ಅಂದರೆ ದೃಷ್ಟಿ ತೆಗೆಯೋದಾದರೆ ಎಲ್ಲರೂ ಕೂಡ ನೋಡಿ ನಿಂಬೆಹಣ್ಣನ್ನು ಇದು ಉಪಯೋಗಿಸ್ತಾರೆ. ಯಾಕಂತ ಹೇಳಿದರೆ ನಿಂಬೆಹಣ್ಣಿಗೆ ಅಷ್ಟು ಶಕ್ತಿ ಉಂಟು ಆಯಿತಾ. ಅಷ್ಟು ಶಕ್ತಿ ಇರುವ ಕಾರಣಕ್ಕೆ ನೀವು ನಿಂಬೆಹಣ್ಣಿನ ಈ ತಂತ್ರವನ್ನು ಮಾಡಿ ನೋಡಿ, ಆವಾಗ ನೋಡಿ ನಿಮಗೆ 100% ರಿಸಲ್ಟ್ ಬರ್ತದೆ. ನೆನ್ಪಿಟ್ಕೊಳ್ಳಿ, 9 ಮಂಗಳವಾರ ತಪ್ಪದೆ ಇದನ್ನು ಮಾಡಿ. ಮುಟ್ಟಾದ ಸಮಯದಲ್ಲಿ ಬೇಡ, ಮುಟ್ಟಾಗಿದೆ ಅಂತ ಹೇಳ್ಕೊಂಡಾದರೆ ಆ ವಾರ ಬಿಟ್ಟು ನೆಕ್ಸ್ಟ್ ಮಂಗಳವಾರ ಪುನಃ ಸ್ಟಾರ್ಟ್ ಮಾಡ್ಬೋದು. ಒಟ್ಟು 9 ವಾರ ಮಾಡಲೇಬೇಕು. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಹಣಕಾಸಿನ ಸಮಸ್ಯೆ ಇರುವವರು ಆ ಸಮಸ್ಯೆಯಿಂದ ಹೊರಗಡೆ ಬರುವುದು ಹೇಗೆ ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.